ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ. ಹಾಗಾಗಿ ಹಬ್ಬಕ್ಕೆ ಒಬ್ಬಟ್ಟಿನ ಸಾಂಬಾರು ಅಂದರೆ ತುಂಬ ವಿಶೇಷ. ಹಾಗಾಗಿ ಈ ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಬನ್ನಿ, ಈ ಯುಗಾದಿ ಸ್ಪೆಷಲ್ ಇನ್ನೂ ಹೆಚ್ಚು ರೆಸಿಪಿಗಳನ್ನ ನಿಮ್ಗಾಗಿ ಮಾಡಿ ತೋರಿಸ್ತೀನಿ. ಬಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲನ್ನು ಫಾಲೋ ಮಾಡ್ತಾಯಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಷ್ಟು ಮಾಡಿದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು. ಹಾಗಾಗಿ ಇವತ್ತು ನಾನು ಯಾವ ರೀತಿಯಾಗಿ ಒಬ್ಬಟ್ಟಿನ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೋಡ್ತಾ ಇದ್ದೀರಲ್ಲ, ಈ ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ ಯಾವ ಪದಾರ್ಥಗಳು ಬೇಕು ಅಂತ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಬನ್ನಿ. ಮೊದಲಿಗೆ ಈ ಸಾಂಬಾರು ಮಾಡೋದಕ್ಕೆ ನಾವು ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಆ ಮಸಾಲಾಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ, ಕರಿಬೇವು, ಕಾಯಿ ತುರಿ, ಒಂದು ಅರ್ಧ ಬೌಲ್ನಷ್ಟು ಹುಣಸೆಹಣ್ಣು, ಸಾಂಬಾರು ಪುಡಿ, ಇಷ್ಟು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾನೊಂದು ಮಸಾಲ ಮಾಡ್ಕೊತೀನಿ. ಆ ನಂತರ ಮಸಾಲ ರೆಡಿ ಆದಮೇಲೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೋತೀನಿ. ಈ ಸಾಂಬಾರು ಮಾಡೋದಕ್ಕೆ ನಾನು ನೋಡಿ ಅರ್ಧ ಬೌಲ್ನಷ್ಟು ಕಟ್ಟನ್ನು ತೊಗೊಂಡಿದ್ದೀನಿ. ನೀವು ಈ ಕಟ್ಟನ್ನು ಯಾವ ಪ್ರಮಾಣದಲ್ಲಿ ತೊಗೊಳ್ತೀರೋ ಮಸಾಲ ಐಟಮ್ ಅದಕ್ಕೆ ಅನುಗುಣವಾಗಿ ತೊಗೋಬೇಕು. ನೀವು ಇದ್ರ ಮೆಷರ್ಮೆಂಟ್ ಹೇಗೆ ತೊಗೊಳ್ಳಿ ಅಂತಂದರೆ, ನೀವೇನಾದರೂ 1 ಲೋಟ ಏನಾದರೂ ಬೇಳೆ ಹಾಕಿದ್ರೆ ಒಬ್ಬಟ್ಟು ಮಾಡೋದಕ್ಕೆ ಅಂತ ಮಿನಿಮಮ್ ಅಂದರೆ 1 ಲೀಟರ್ ನೀರು ಹಾಕಬೇಕಾಗುತ್ತೆ. ಅಷ್ಟು ಹಾಕಿದಾಗ ನಿಮಗೆ ಅಗತ್ಯ ಪ್ರಮಾಣದಲ್ಲಿ ಕಾಳೆಲ್ಲ ಬೆಂದಮೇಲೆ, ಬೇಳೆ ಬೆಂದಮೇಲೆ ಇಷ್ಟು ಕಟ್ಟು ನಿಮಗೆ ಸಿಗುತ್ತೆ. ಇಷ್ಟು ಕಟ್ಟಿಗೆ ಇಷ್ಟು ಸಾಮಗ್ರಿಗಳನ್ನ ತೊಗೋಬೇಕಾಗುತ್ತೆ. ಈಗ ನೋಡ್ತಾ ಹೋಗೋಣ ಬನ್ನಿ, ಈ ಮಸಾಲವನ್ನು ಯಾವ ರೀತಿ ಫ್ರೈ ಮಾಡ್ಕೊಳ್ಳೋದು ಅಂತ. ನೋಡಿ, ನಾನು ಸ್ಟವ್ ಹಚ್ಚಿದ್ದೀನಿ, ಸ್ಟವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಈ ಮಸಾಲಾಗೆ ಒಂದು 2 ಸ್ಪೂನ್ ಅಥವಾ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಮೊದಲು ಈ ಎಣ್ಣೆಗೆ ನಾವು ಜೀರಿಗೆನ ಸೇರಿಸ್ಕೊಳ್ಬೇಕು. ಜೀರಿಗೆ ಹಾಕಿದ ತಕ್ಷಣ ಹಾಗೆ ಫ್ರೈ ಆಗುತ್ತೆ. ಆಗ ನಾವು ತೊಗೊಂಡಿರೋಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ನಾನು ಮೀಡಿಯಮ್ ಸೈಜಿನ 2 ಈರುಳ್ಳಿಗಳನ್ನ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿಯನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ. ಇದ್ರ ಜೊತೆಲೇ ನಾವು ತೊಗೊಂಡಿರೋಂಥ ಬೆಳ್ಳುಳ್ಳಿ. ಈ ಒಬ್ಬಟ್ಟಿನ ಸಾರಿಗೆ ಟೇಸ್ಟ್ ಕೊಡೋದೇ ಜೀರಿಗೆ ಮತ್ತು ಬೆಳ್ಳುಳ್ಳಿ. ಹಾಗಾಗಿ 1-2 ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಕರಿಬೇವು ಸಹ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಈ ಸಾಂಬಾರಿಗೆ. ತೊಗೊಂಡಿರೋಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಸಹ ಸೇರಿಸ್ತಾ ಇದ್ದೀನಿ. ಈಗ 1-2 ನಿಮಿಷಗಳ ಕಾಲ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ತಿರುಗಿಸ್ತಾ ಮಸಾಲ ಸೀದೋಗಬಾರ್ದು, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ತುಂಬ ನೀಟಾಗಿ ಫ್ರೈ ಆಗಿದೆ. ನೋಡಿ, ಎಲ್ಲ ಬ್ರೌನ್ ಕಲರ್ ಬಂದಿದೆ. ಈ ಒಂದು ಟೈಮಲ್ಲಿ ನಾವು ತೊಗೊಂಡಿರೋ ಕಾಯಿ ಸಹ ನಾವು ಸ್ಟವ್ ಮೇಲೆ ಹಾಕ್ಕೋಬೇಕು. ಮಸಾಲೆ ಜೊತೆಯಲ್ಲಿ ಇಲ್ಲೂ ಬಿಸಿ ಆಗಬೇಕು. ಕಾಯಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಕಾಯಿ ಹಾಕಿದ್ಮೇಲೆ ನಾವು ತೊಗೊಂಡಿರೋಂಥ 1/4 ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಸಾಂಬಾರ್ಗೆ ಹಾಕ್ತೀವಲ್ಲ, ಸಾಂಬಾರು ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಒಂದು ಮಿಕ್ಸ್ ಕೊಡೋಣ. ಇದೇ ಟೈಮಲ್ಲಿ ನಾವು ತೊಗೊಂಡಿರೋಂಥ ಹುಣಸೆಹಣ್ಣು ಸಹ ನೀರಿನ ಸಮೇತನೇ ಸೇರಿಸ್ಬಿಟ್ಟು ಇದಕ್ಕೆಲ್ಲ ಒಳ್ಳೆ ಒಂದು ಮಿಕ್ಸ್ ಕೊಟ್ಟು 1 ನಿಮಿಷಗಳ ಕಾಲ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಇದೆಲ್ಲನೂ ಈ ಮಸಾಲನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು, ಬಿಸಿನಲ್ಲೇ ಫ್ರೈ ಆಗಲಿ. ಇದು ತಳ ಒತ್ತಬಾರ್ದು ಅಂತ 1 ಬೌಲಷ್ಟು ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿ ಈ ಮಸಾಲನ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈ ಮಸಾಲೆ ಎಲ್ಲ ಹೇಗೆ ಕುದೀತಾ ಇದೆ. ಈ ರೀತಿ ಚೆನ್ನಾಗಿ ಇಲ್ಲೇ ನಾವು ಕುದಿಸ್ಕೋಬೇಕು. ಆಗ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ. ಈ ಒಂದು ಟೈಮಲ್ಲಿ ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷಗಳ ಕಾಲ ಬಿಡಬೇಕು. ಇದು ತಣ್ಣಗಾದ್ಮೇಲೆ ರುಬ್ಕೊಂಡು ಬರೋಣ. ಅಷ್ಟೊತ್ತಿಗೆ ನಾನು ಆ ಕಟ್ಟನ್ನ ಸ್ಟವ್ ಮೇಲೆ ಬಿಸಿಗಿಡ್ತೀನಿ. ಇದು ರುಬ್ಬೋ ಅಷ್ಟೊತ್ತಿಗೆ ಆ ಕಟ್ಟು
ಚೆನ್ನಾಗಿ ಬಿಸಿ ಆಗಲಿ. ನೋಡ್ತಾ ಇದ್ದೀರಲ್ಲ, ನಾನೀಗ ಮಸಾಲವನ್ನು ನೋಡಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು. ಈಗ ರುಬ್ಬುವಾಗಲೇ ಮಸಾಲನಲ್ಲೇ ನಮಗಾಗಲೇ ಸಾಂಬಾರು ಟೇಸ್ಟ್ ಗೊತ್ತಾಗುತ್ತೆ. ಈ ಮಸಾಲನೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಈ ಒಂದು ಮಸಾಲವನ್ನು ನಾವು ಈಗ ಸಾರಿಗೆ ಹಾಕೋಣ. ಹೆಚ್ಚು ಬೇರೆ ನೀರು ಹಾಕಬೇಡಿ, ಸಾಂಬಾರು ನೀರಾಗುತ್ತೆ. ಇದೇ ಕಟ್ಟಿನ ಜೊತೆನೇ ಕುಡಿಸ್ಕೊಳ್ರಿ. ಇದೇ ನೀರನ್ನ ಹಾಕ್ಕೊಂಡು ಸೇರಿಸಿದ್ರೆ, ಹೊರಗಡೆ ಬೇರೆ ನೀರು ಹಾಕಿದ್ರೆ ಟೇಸ್ಟ್ ಕಡಿಮೆ ಆಗುತ್ತೆ. ಬೇಳೆ ಕಟ್ಟಲ್ಲೇ ಆದರೆ ನಮ್ಗೆ ರುಚಿ ಚೆನ್ನಾಗಿ ಬರುತ್ತೆ. ಅಕಸ್ಮಾತ್ ತುಂಬ ಗಟ್ಟಿ ಆದರೆ ಸ್ವಲ್ಪ ಬೇರೆ ನೀರನ್ನ ನೀವು ಸೇರಿಸ್ಕೋಬೋದು. ನೋಡಿ, ಈಗ ಇದನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ, ಎಷ್ಟು ಅಂದರೆ ತುಂಬ ಮಳ್ಳಿಸ್ಬೇಕು. ಒಂದು 5 ರಿಂದ 6 ನಿಮಿಷಗಳ ಕಾಲ ನಾವು ಮಳ್ಳೋದಕ್ಕೆ ಬಿಡೋಣ. ನೋಡ್ತಾ ಇದ್ದೀರಲ್ಲ, ಈಗ ಸಾಂಬಾರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಟೈಮಲ್ಲಿ ಸೇರಿಸ್ತೀನಿ. ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿ. ಈಗಿದು ಚೆನ್ನಾಗಿ ಮಳ್ತಾ ಇರಲಿ. ಅಷ್ಟರಲ್ಲಿ ಇದಕ್ಕೊಂದು ಒಳ್ಳೆ ಒಗ್ಗರಣೆಯನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಸಾಂಬಾರಿಗೆ ಒಳ್ಳೆಯದೊಂದು ಸಿಂಪಲ್ಲಾಗಿರೋ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ನಾನು ಸ್ಟವ್ ಹಚ್ಚಿ ಒಗ್ಗರಣೆ ಬೌಲ್ ಇಟ್ಟಿದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವು ಎಲ್ಲವನ್ನು ಒಂದೊಂದಾಗಿ ಸೇರಿಸೋಣ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ನಾನು ಅದಕ್ಕೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಮತ್ತು ತೊಗೊಂಡ್ರಂಥ ಬೆಳ್ಳುಳ್ಳಿಯನ್ನು ಸೇರಿಸೋಣ. ಈ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಬ್ಬಟ್ಟಿನ ಸಾರಿಗೆ ಒಳ್ಳೆಯ ಒಂದು ಸ್ಮೆಲ್ಲು, ಟೇಸ್ಟು ಕೊಡುತ್ತೆ. ತೊಗೊಂಡ್ರಂಥ ಮೆಣಸಿನ್ಕಾಯಿನೂ ಸಹ ಸೇರಿಸ್ತಾ ಇದ್ದೀನಿ. ಜೊತೆಗೆ ಕರಿಬೇವನ್ನು ಸಹ ಹಾಕೋಣ. ನೋಡಿ, ಈ ಒಗ್ಗರಣೆ ಈಗ ಸಿದ್ಧವಾಗಿದೆ. ಇದು ನಾವೀಗ ಸಾಂಬಾರ್ಗೆ ಹಾಕೋಣ. ನೋಡಿ, ಈ ಒಗ್ಗರಣೆ ನಾವೀಗ ಈ ಸಾಂಬಾರಲ್ಲಿ ಸೇರಿಸೋಣ. ನೀಟಾಗಿ ಇನ್ನೊಂದು ಕುದಿ ಬರೋವರೆಗೂ ಇದನ್ನು ಕುದಿಸಿದ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಕುದೀತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ಕುದಿಬೇಕು. ಕುದ್ದ ಮೇಲೆ ಅದು ಒಳ್ಳೆ ಟೇಸ್ಟ್ ಬರೋದು. ಸಣ್ಣ ಉರಿನಲ್ಲೇ 1-2 ನಿಮಿಷ ಚೆನ್ನಾಗಿ ಕುದಿಸಿದ್ದೀನಿ. ಈಗ ಇದ್ರ ಫ್ಲೇವರ್ ಬರ್ತಾ ಇದೆ. ಈ ಟೈಮಲ್ಲಿ ನಾವು ಸ್ಟವನ್ನು ಆಫ್ ಮಾಡ್ಕೋಬೋದು. ಸಾಂಬಾರು ರೆಡಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ರುಚಿಕರವಾದ ಹೋಳಿಗೆ ಅಥವಾ ಒಬ್ಬಟ್ಟಿನ ಸಾರು ಸವಿಯಲು ಸಿದ್ಧವಾಗಿದೆ. ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳೋದನ್ನ ಮರೆತೆ, ಸಾರಿ ಫಾರ್ ದಟ್. ಈ ಒಂದು ಒಬ್ಬಟ್ಟಿನ ಸಾರಿಗೆ ಬೆಲ್ಲ ಹಾಕ್ತಾರೆ ಕೆಲವರು. ಬೆಲ್ಲವನ್ನು ಸೇರಿಸಬೇಡಿ. ನಾವು ಜಾರಲ್ಲಿ ಹೂರಣ ರುಬ್ತೀವಲ್ಲ, ಹೂರಣ ರುಬ್ಬಿದಾಗ ಅದೇ ಜಾರನ್ನ ತೊಳೆದ್ಬಿಟ್ಟು ಹಾಕಿದ್ರೆ ಸಾಕಾಗುತ್ತೆ. ಅಷ್ಟು ಸಿಹಿ ಹಾಕಿದ್ರೆ ಸಾಕು. ಬೆಲ್ಲ ಹಾಕಿದ್ರೆ ಅದ್ರ ಟೇಸ್ಟ್ ಬೇರೆ ಆಗುತ್ತೆ. ಸ್ವಲ್ಪ ಹೂರಣ ಅಥವಾ ಜಾರನ್ನ ತೊಳೆದ್ಬಿಟ್ಟು ಮಿಕ್ಸ್ ಮಾಡಿ. ಈಗ ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.